ಅಶೋಕಿಗೆ ಪಾಪ ಏನು ಮಾಡ್ತಾರ್ರಿ? ಈ ಅಶೋಕು ಸಹಜವಾಗಿ ಅವರಿಗೆ ವಿರೋಧ ಪಕ್ಷದ ನಾಯಕತ್ವವನ್ನು ನಿಭಾಯಿಸಲಿಕ್ಕೆ ಆಗದೇ ಇದ್ದಾಗ ಇಂಥದ್ದು ಏನಾದ್ರು ಹೇಳಬೇಕಲ್ಲ. ಹೋಗಲಿ, ನಾನು ಮೊನ್ನೆ ಒಬ್ಬರು ಹೇಳಿದೆ ಮಾಧ್ಯಮ ಸ್ನೇಹಿತರಿಗೆ ಏರ್ಪೋರ್ಟಲ್ಲಿ, ನಮ್ಮ ಸರ್ಕಾರ ರಚನೆ ಆದ ಇಲ್ಲಿವರೆಗೆ ವಿರೋಧ ಪಕ್ಷರು ಕೊಟ್ಟಿರೋ ಮಾಹಿತಿ ಆಧಾರವಾಗಿ ಇಟ್ಕೊಂಡು ನಮ್ಮ ಮೀಡಿಯಾ ಅನಿವಾರ್ಯ ಮಾಡಲೇಬೇಕಾಗುತ್ತೆ, ಮಾಡಿದಾರಲ್ಲ. ಯಾವುದಾರು ಒಂದು ಸಕ್ಸಸ್ ಆಗಿದೆಯಾ? ತೋರಿಸಿ ನನಗೆ. ಯಾವುದಾರ ವಿಚಾರ, ರಾಜಕೀಯ ಅಥವಾ ಸರ್ಕಾರ ಅಥವಾ ಪಕ್ಷ, ಯಾವುದಾರ ವಿಚಾರದಲ್ಲಿ ಒಂದು ಸಕ್ಸಸ್ ಆಗಿದ್ದರೆ ನನ್ನನ್ನು ಕ್ವಶನ್ ಕೇಳಿ, ನಾನು ಅದಕ್ಕೆ ಹೇಳ್ತೀನಿ. ನೋಡಿ, ನಾನು ಒಂದು ಮಾತಾಡಿದ್ರೆ ಅದು 80-20 ಹಂಗೆ ಒಂದು 60-70% ಸತ್ಯ ಇರಬೇಕು. ಬಿಡೆ ಅವತ್ತು ಮಾತಾಡಿದ್ರು ಕರೆಕ್ಟ್ ಕಣೆ ಅನ್ನಬೇಕು. ಹಿಂದೆ ಪತ್ರಿಕೆಯಲ್ಲಿ ರೈಟಿಂಗ್ ಬಂದರೆ ದೇಶದ ರಾಜಕಾರಣನೇ ಗಡಗಡಗಡ ನಡುಗರು. ಅಸೆಂಬ್ಲಿ ಒಳಗಡೆ ಹೋಗಿ ಬರಲಿಕ್ಕೆ ಮಂತ್ರಿಗಳು ನಡುಗರು. ಇವತ್ತು ಅವರು ವಿರೋಧ ಪಕ್ಷದ ಮಾತು ಕೇಳ್ಕೊಂಡು ನೀವು ಏನೂ ಮಾಡೋಂಗಿಲ್ಲ ಪತ್ರಿಕೆಯಲ್ಲಿ ಅಥವಾ ಮೀಡಿಯಾದಲ್ಲಿ ಮಾಡಬೇಕಾಗತ್ತೆ. ಅವರು ನಿಮ್ಮನ್ನು ಸಹ ಇವತ್ತು ಅನುಮಾನಾಸ್ಪದವಾಗಿ ನೋಡುವಂಥ ಪರಿಸ್ಥಿತಿಗೆ ತರ್ತಾರೆ. ನಾನು ವೈಯಕ್ತಿಕ ತಮಾಷೆಗೆ ಹೇಳ್ತಾ ಇಲ್ಲ, ಸೀರಿಯಸ್ಸಾಗಿ ಹೇಳ್ತಾಯಿದ್ದೆ. ಕೆಲವರು ಮಾತನಾಡೋ ರೀತಿನ ನೀವು ಗಂಭೀರವಾಗಿ ತಗೊಳ್ಳದೇ ಇದ್ದರೆ ಈ ಥರದ್ದೆಲ್ಲ ಆಗ್ತದೆ. ಈಗ ನಾನು ಹೇಳಿಕೆ ಕೊಡ್ತೀನಿ. ಮಂಡ್ಯದಲ್ಲಿ ಬಂದಾಗ ನಾನು ಮಂತ್ರಿಯಾಗಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ನಾನು ಹೇಳಿಕೆ ಕೊಡೋದ್ರಲ್ಲಿ ಯಾವುದಾದ್ರೂ ಈ ಥರದ ಲಘುವಾಗಿ ಹೇಳ್ತಕ್ಕಂಥದ್ದು ಯಾವುದಾದ್ರು ಒಂದಿದ್ದರೆ ಹೇಳ್ತೀನಿ. ಎಲ್ಲಿ ಹೇಳಿದ್ರು? ಎಲ್ಲಿ ಹೇಳಿದ್ರು? ನಿಮ್ಗೆ ಹೇಳಿದ್ರಾ? ನೋಡಿ, ಒಂದು ನಿಮಿಷ, ಒಂದು ನಿಮಿಷ, ಅದಕ್ಕೆ ಹೇಳ್ತೀನಿ ಕೇಳಿ. ಅವರು ಹೇಳ್ತೀನಿ, ಅದಕ್ಕೆ ಅವ್ರು ಕೌಂಟ್ರ್ ಕೊಟ್ರಾ? ಒಂದು ನಿಮಿಷ ಹೇಳೇ ಬಿಡ್ತೀನಿ ಕೇಳಿ. CM ಅವರು 100 ಸರಿ ಹೇಳೋರು, ಅಲ್ಟಿಮೇಟ್ ಹೈಕಮಾಂಡ್ ತೀರ್ಮಾನ ಅಂತ. ನೀವು ಪದೇ ಒಂದು ನಿಮಿಷ ಕೇಳಪ್ಪ ಬ್ರದರ್, ಒಂದು ನಿಮಿಷ ಹೇಳ್ತೀನಿ. ಅದಕ್ಕೂ ಹೇಳ್ತೀನಿ, ಅದಕ್ಕೂ ಹೇಳ್ತೀನಿ. ನೀವು ಹೋಗ್ಬಿಟ್ಟು ಹಿಂಗೆ ಸರ್ ನೀವು ಬಜೆಟ್ ಮಾಡ್ತೀರಾ ಸರ್, ನೀವು ಯಾವಾಗ ರಾಜೀನಾಮೆ ಕೊಡ್ತೀರಾ ಸರ್ ಹಂಗಂದರೆ ಒಂದು ನಿಮಿಷ ಕೇಳಿ. ಹಂಗೇನೆ ಯಾರಿಗೆ ಆಗಲಿ, ನೀವು ನಾವು ಮನುಷ್ಯರೇ ಅಲ್ವಾ, ಯಾರೇ ಆಗಲಿ ನಾಳೆ ಬೆಳಗ್ಗೆ ರಾಜೀನಾಮೆ ಕೊಡ್ತೀನಿ, ನಾಳೆ ಬೆಳಗ್ಗೆ ನಾನು ಅಧಿಕಾರ ಬಿಡ್ತೀನಿ. ಯಾರೂ ಹೇಳೋಕ್ಕಾಗಲ್ಲ. ನೀವು ಹೇಳೋಕ್ಕಿಲ್ಲ, ನಾವು ಹೇಳೋಕ್ಕಿಲ್ಲ, ಯಾರು ಹೇಳೋಕ್ಕಿಲ್ಲ. ಅವರು ಒಂದೇ ಹೈಕಮಾಂಡ್ ತೀರ್ಮಾನ ಅಂತ.